ನಮಸ್ಕಾರ ಸ್ನೇಹಿತರೆ, ಲಾಲಿತೆಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನಿವತ್ತು ನಿಮಗೊಂದು ರಾಮಾಯಣದ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಈ ಕಥೆಯನ್ನು ನೀವು ಹಿಂದೆ ಕೇಳಿರೋದಕ್ಕೂ ಸಹ ಸಾಧ್ಯವಿಲ್ಲ, ಮುಂದೆ ಕೇಳ್ತೀರಾ ಅನ್ನೋ ನಂಬಿಕೆನೂ ಸಹ ನನಗಿಲ್ಲ. ಅಂತಹ ಒಂದು ಕಥೆಯನ್ನು ನಾನಿವತ್ತು ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಅದಕ್ಕಾಗಿ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ತಂದೆಯ ಮಾತಿಗೆ ಒಪ್ಪಿಕೊಂಡಂತಹ ಪ್ರಭು ಶ್ರೀರಾಮರು ವನವಾಸಕ್ಕೆ ಹೋಗೋದಕ್ಕೆ ಸಜ್ಜಾಗ್ತಾರೆ. ಪ್ರಭು ಶ್ರೀರಾಮರು ಒಬ್ಬರೇ ವನವಾಸಕ್ಕೆ ಹೋಗೋದಿಲ್ಲ, ಜೊತೆಗೆ ಸೀತಾಮಾತೆಯನ್ನು ಸಹ ಕರೆದುಕೊಂಡು ಹೋಗ್ತಾರೆ. ಇದರ ಜೊತೆಗೆ ಲಕ್ಷ್ಮಣನು ಸಹ ನಾನು ಬರ್ತೇನೆ ಅಂತೇಳಿ ಅವರ ಜೊತೆಗೆ ಹೋಗ್ತಾನೆ. ಈ ರೀತಿಯಾಗಿ ಹೋದ ನಂತರ ಇವರು ಅರಣ್ಯದಲ್ಲಿ ಹೋಗಿ ವಾಸವಿರೋದಕ್ಕೆ ಆರಂಭಿಸ್ತಾರೆ. ಇವರು ವನವಾಸಕ್ಕೆ ಹೋದಂತಹ ಮೊದಲ ದಿನ ರಾತ್ರಿ ವೇಳೆ ಒಂದೆಡೆ ವಿಶ್ರಾಂತಿಯನ್ನು ಮಾಡೋದಕ್ಕೋಸ್ಕರ ಮುಂದಾಗ್ತಾರೆ ಮತ್ತು ವಿಶ್ರಾಂತಿಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ರಾಮ ಮತ್ತು ಸೀತೆ ನಿಶ್ಚಿಂತೆಯಿಂದ ಮಲಗಿರ್ತಾರೆ. ಆದರೆ ಲಕ್ಷ್ಮಣ ಮಾತ್ರ ಮಲಗಿರೋದಿಲ್ಲ. ಲಕ್ಷ್ಮಣ ರಾತ್ರಿಯೆಲ್ಲ ಎಚ್ಚರವಾಗಿರೋದಕ್ಕೆ ಪ್ರಯತ್ನ ಪಡ್ತಾನೆ. ಅವನ ಕೈಲಿ ಎಚ್ಚರವಾಗಿರೋದಕ್ಕೆ ಆಗ್ತಾ ಇರೋದಿಲ್ಲ. ಆಗ ಲಕ್ಷ್ಮಣ ಏನು ಮಾಡ್ತಾನಂದರೆ ಅವನು ನಿದ್ರಾದೇವತೆಯನ್ನು ಆಹ್ವಾನಿಸ್ತಾನೆ. ನಿದ್ರಾದೇವತೆಗೆ ಆಹ್ವಾನವನ್ನು ನೀಡ್ತಾನೆ. ಇವರ ಆಹ್ವಾನಕ್ಕೆ ಹೋಗೊಟ್ಟಂತಹ ನಿದ್ರಾದೇವತೆ ಲಕ್ಷ್ಮಣನ ಮುಂದೆ ಪ್ರತ್ಯಕ್ಷಳಾಗ್ತಾಳೆ ಮತ್ತು ಲಕ್ಷ್ಮಣನಿಗೆ ಕೇಳ್ತಾಳೆ, ನೀನು ನನ್ನನ್ನು ಈಗ ಆಹ್ವಾನ ಮಾಡಿದ್ದಕ್ಕೆ ಕಾರಣ ಏನು ಅಂತ. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, 14 ವರ್ಷಗಳ ಕಾಲ ನನಗೆ ನಿದ್ರೆ ಬಾರದಂತೆ ನೀನು ವರವನ್ನು ಕೊಡಬೇಕು ಅಂತೇಳಿ ಲಕ್ಷ್ಮಣ ನಿದ್ರಾದೇವತೆಯನ್ನು ಕೇಳ್ತಾನೆ. ಆಗ ನಿದ್ರಾದೇವತೆ ಒಂದು ಷರತ್ತನ್ನು ಹೇಳ್ತಾಳೆ, ನಿನ್ನ ನಿದ್ರೆಯನ್ನು ಬೇರೆ ಯಾರಾದರೂ ತೆಗೆದುಕೊಳ್ತಾರಾ ಕೇಳು, ಆಗ ಮಾತ್ರ ನಾನು ನಿನಗೆ ಈ ವರವನ್ನು ಕೊಡೋದಕ್ಕೆ ಸಾಧ್ಯ, ಇಲ್ಲವಾದರೆ ನಾನು ಈ ವರವನ್ನು ನಿನಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಲಕ್ಷ್ಮಣ ಒಂದು ಕ್ಷಣ ಯೋಚನೆ ಮಾಡ್ತಾನೆ. ಈ ರೀತಿಯಾಗಿ ನನ್ನ ನಿದ್ರೆಯನ್ನು 14 ವರ್ಷಗಳ ಕಾಲ ಯಾರೂ ಸಹ ಸ್ವೀಕರಿಸೋದಕ್ಕೆ ಸಾಧ್ಯವಿಲ್ಲ, ಅದು ಯಾರಿಂದಲೂ ಸಹ ಸಾಧ್ಯವಿಲ್ಲ, ಇದಕ್ಕೆ ಬೇರೆ ಏನಾದರೂ ಉಪಾಯವಿದೆಯಾ ಅಂತೇಳಿ ಮತ್ತೆ ಲಕ್ಷ್ಮಣ ಸ್ವತಃ ನಿದ್ರಾದೇವತೆಯನ್ನು ಕೇಳ್ತಾನೆ. ಆಗ ನಿದ್ರಾದೇವತೆಯ ಸಲಹೆ ನೀಡ್ತಾರೆ, ಹಾಗಿದ್ದರೆ ನೀನು ನಿನ್ನ ಪತ್ನಿಯನ್ನು ಹೋಗಿ ಕೇಳು, ನಿನ್ನ ಪತ್ನಿ ಇದಕ್ಕೆ ಸ್ಪಂದಿಸಬಹುದು ಅಂತೇಳಿ ನಿದ್ರಾದೇವತೆ ಹೇಳ್ತಾಳೆ. ಅದೇ ರೀತಿಯಾಗಿ ಲಕ್ಷ್ಮಣ ತನ್ನ ಪತ್ನಿಯಾದಂತಹ ಊರ್ಮಿಳೆಯ ಬಳಿ ಹೋಗ್ತಾನೆ. ಊರ್ಮಿಳೆಯು ಸಹ ಸೀತೆಯ ತಂಗಿಯಾಗಿರ್ತಾಳೆ. ಈ ಕಾರಣಕ್ಕಾಗಿ ಲಕ್ಷ್ಮಣನಿಗೆ ಅವಳನ್ನು ಒಪ್ಪಿಸೋದು ಅಷ್ಟೊಂದು ಕಷ್ಟಕರವಾದಂತಹ ಕೆಲಸ ಅಂತೇಳಿ ಅನಿಸೋದಿಲ್ಲ. ಲಕ್ಷ್ಮಣ ಹೋಗ್ತಾನೆ, ಹೋಗಿ ಊರ್ಮಿಳೆಗೆ ಹೇಳ್ತಾನೆ, ಈ ರೀತಿಯಾಗಿ ನಾನು ನಿದ್ರಾದೇವತೆಗೆ ಆಹ್ವಾನವನ್ನು ನೀಡಿದ್ದೆ ಮತ್ತು ನಾನು ನಿದ್ರಾದೇವತೆಯಲ್ಲಿ ವರವನ್ನು ಕೇಳಿದ್ದೆ, ನನಗೆ 14 ವರ್ಷಗಳ ಕಾಲ ನಿದ್ದೆ ಬರದಂತೆ ನೀನು ಒಂದು ವರವನ್ನು ಕೊಡು ಅಂತೇಳಿ. ಅದಕ್ಕೆ ನಿದ್ರಾದೇವತೆ, ನಿನ್ನ ನಿದ್ರೆಯನ್ನು ಬೇರೆ ಯಾರಾದರೂ ತೆಗೆದುಕೊಳ್ತಾರಾ ಕೇಳು, ಅವರಿಗೆ ನಿನ್ನ ನಿದ್ರೆಯನ್ನು ಕೊಟ್ಟು ನಿನಗೆ ನಿದ್ರೆ ಬಾರದಂತೆ ನಾನು ವರವನ್ನು ಕೊಡ್ತೇನೆ ಅಂತ ಹೇಳಿದರು. ಆಗ ನಾನು ಯೋಚನೆ ಮಾಡಿದೆ, ಈ ರೀತಿಯಾಗಿ ಯಾವ ವ್ಯಕ್ತಿ ಇದ್ದಾರೆ ಅಂತೇಳಿ. ನನಗೆ ಯಾವ ವ್ಯಕ್ತಿಯೂ ಸಹ ನೆನಪಿಗೆ ಬರಲಿಲ್ಲ. ನೆನಪಿಗೆ ಬಂದಿದ್ದು ಮಾತ್ರ ನೀನು. ಅದಕ್ಕಾಗಿ ನಿನ್ನ ಬಳಿ ಬಂದಿದ್ದೇನೆ. ನೀನು 14 ವರ್ಷಗಳ ಕಾಲ ಅಣ್ಣ ರಾಮ ಮತ್ತು ಅತ್ತಿಗೆ ಶ್ರೇಯಸ್ಸಿಗಾಗಿ ನನ್ನ ಒಂದು ನಿದ್ರೆಯನ್ನು ನೀನು ತೆಗೆದುಕೊಳ್ಳುವೆಯಾ ಅಂತೇಳಿ ಲಕ್ಷ್ಮಣ ಊರ್ಮಿಳೆಯನ್ನು ಕೇಳ್ತಾನೆ. ಮಾತನ್ನು ಕೇಳಿದ ತಕ್ಷಣ ಊರ್ಮಿಳೆ ಲಕ್ಷ್ಮಣನಿಗೆ ಹೇಳ್ತಾಳೆ, ನಾನು ನಿಮ್ಮ ಪತ್ನಿ, ನಿಮ್ಮ ಅರ್ಧಾಂಗಿ, ನಿಮ್ಮ ಕಷ್ಟದಲ್ಲೂ ನಿಮ್ಮ ಸುಖದಲ್ಲೂ ಸಹ ನಾನು ಭಾಗಿಯಾಗಿರ್ತೇನೆ ಅಂತಂದಮೇಲೆ ಈ ಒಂದು ಚಿಕ್ಕ ಕೆಲಸವನ್ನು ನನ್ನ ಕೈಲಿ ಮಾಡೋದಕ್ಕಾಗೋದಿಲ್ವಾ? ನಿಮಗೋಸ್ಕರ ನಾನು ಏನನ್ನು ಬೇಕಾದರೂ ಮಾಡ್ತೇನೆ, ಈ ಒಂದು ಕೆಲಸವನ್ನು ಸಹ ನಾನು ಮಾಡ್ತೇನೆ ಅಂತೇಳಿ ಒಪ್ಪಿಗೆಯನ್ನು ಕೊಡ್ತಾಳೆ. ಇದಾದ ಮೇಲೆ ಲಕ್ಷ್ಮಣ ಮತ್ತೆ ನಿದ್ರಾದೇವತೆಯ ಬಳಿ ಬಂದು, ನನ್ನ ಪತ್ನಿ ನಿಮ್ಮ ಒಂದು ಷರತ್ತಿಗೆ ಒಪ್ಕೊಂಡಿದ್ದಾಳೆ, ನೀವು ನನ್ನ ನಿದ್ರೆಯನ್ನು ಅವಳಿಗೆ ಕೊಟ್ಟು ನನಗೆ 14 ವರ್ಷಗಳವರೆಗೂ ನಿದ್ರೆ ಬಾರದಂತೆ ವರವನ್ನು ಕೊಡಿ ಅಂತ ಕೇಳ್ಕೊಳ್ತಾನೆ. ಅದೇ ರೀತಿಯಾಗಿ ನಿದ್ರಾದೇವತೆ ಇವರಿಬ್ಬರಿಗೂ ಸಹ ವರವನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ರೀತಿಯಾಗಿ 14 ವರ್ಷಗಳವರೆಗೂ ಲಕ್ಷ್ಮಣನಿಗೆ ವನವಾಸದಲ್ಲಿ ನಿದ್ರೆಯೇ ಬರೋದಿಲ್ಲ. ಮತ್ತು ಇನ್ನೊಂದು ಕಡೆ ಊರ್ಮಿಳೆ 14 ವರ್ಷಗಳವರೆಗೂ ಸಹ ನಿದ್ರೆಯಿಂದ ಎಚ್ಚರವೇ ಆಗಿರೋದಿಲ್ಲ. ನಾವು ರಾಮಾಯಣದಲ್ಲಿ ರಾಮ ಮತ್ತು ಸೀತೆಗೆ ಎಷ್ಟು ಮಹತ್ವವನ್ನು ಕೊಡ್ತೀವೋ ಅಷ್ಟು ಮಹತ್ವವನ್ನು ಲಕ್ಷ್ಮಣ ಮತ್ತು ಊರ್ಮಿಳೆಗೂ ಸಹ ಕೊಡಬೇಕು. ಯಾಕಂದರೆ ರಾಮ ಸೀತೆಗೋಸ್ಕರ ಲಕ್ಷ್ಮಣ ಮತ್ತು ಊರ್ಮಿಳೆಯೂ ಸಹ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ರಾಮಾಯಣವನ್ನು ನಾವು ಓದೋದಕ್ಕೆ ಅಂತ ಕುಂತ್ರೆ ಊರ್ಮಿಳೆಯ ಬಗ್ಗೆ ಅಷ್ಟೊಂದು ನಮಗೆ ತಿಳಿದು ಬರೋದಿಲ್ಲ. ಆದರೆ ಊರ್ಮಿಳೆಯ ಬಗ್ಗೆ ಎಷ್ಟನ್ನು ನಮಗೆ ತಿಳಿಸಿದಾರೋ ಅಷ್ಟರಲ್ಲೂ ಸಹ ಅವಳ ತ್ಯಾಗದ ಬಗ್ಗೆನೇ ಹೇಳಿದ್ದಾರೆ.
ಸ್ನೇಹಿತರೆ, ಇದು ರಾಮಾಯಣದ ಒಂದು ಚಿಕ್ಕ ಕತೆ. ಇದರ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.